ಎಲ್ಲರಿಗೂ ನಮಸ್ಕಾರ. ಕೊನೆಯ ವಿಡಿಯೋದಲ್ಲಿ ನಾನು ಬಿಸ್ನೆಸ್ ಪ್ರೊಫೆಷನ್ ಎಂಪ್ಲಾಯ್ಮೆಂಟ್ ಇದ್ರ ಬಗ್ಗೆ ಮಾತಾಡಿದ್ದೆ ನಿಮ್ಮ ಬಿಸ್ನೆಸ್ ಸ್ಟಡೀಸ್ ಚಾಪ್ಟ್ರಲ್ಲಿ. ಈ ವಿಡಿಯೋದಲ್ಲಿ ಮೀನಿಂಗ್ ಆಫ್ ಬಿಸ್ನೆಸ್ ಮತ್ತು ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ನೇಚರ್ನ ನೋಡೋಣ. ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಬಿಸ್ನೆಸ್. ಅದರಲ್ಲಿ ಇನ್ ಲಿಟ್ರಲ್ ಸೆನ್ಸ್ ಬಿಸ್ನೆಸ್ ಮೀನ್ಸ್ ದಿ ಸ್ಟೇಟ್ ಆಫ್ ಬೀಯಿಂಗ್ ಬ್ಯುಸಿ ಆಗಿರೋದೇ ಬಿಸ್ನೆಸ್ಸು ಅಂತ. ನೀವು ಲಿಟ್ರಲ್ ಸೆನ್ಸಲ್ಲಿ ಅದರ ಮೀನಿಂಗನ್ನೇ ನೋಡೋದಾದರೆ ಸ್ಟೇಟ್ ಆಫ್ ಬೀಯಿಂಗ್ ಬಿಸ್ನೆಸ್. ಎನಿ ಎಕನಾಮಿಕ್ ಆ್ಯಕ್ಟಿವಿಟಿ ವಿಚ್ ಕೀಪ್ಸ್ ಎ ಮ್ಯಾನ್ ಬ್ಯುಸಿ ಇಸ್ ಕಾಲ್ಡ್ ಬಿಸ್ನೆಸ್ ಅಂತಲೂ ಹೇಳ್ತಾರೆ. ಆದರೆ ಇನ್ ಜನರಲ್ ಸೆನ್ಸ್ ಬಿಸ್ನೆಸ್ ಈಸ್ ಐಡೆಂಟಿಫೈಡ್ ವಿತ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದನ್ನು ಬಿಸ್ನೆಸ್ ಅಂತ ಜನರಲಿ ಹೇಳ್ತಾರೆ. ಇನ್ ಪ್ರಾಕ್ಟಿಕಲ್ ಸೆನ್ಸ್ ಏನಾಗುತ್ತೆ, ಬಿಸ್ನೆಸ್ ರೆಫರ್ಸ್ ಟು ಆಲ್ ದೋಸ್ ಎಕನಾಮಿಕ್ ಆ್ಯಕ್ಟಿವಿಟೀಸ್ ವಿಚ್ ಆರ್ ಕನ್ಸರ್ನ್ಡ್ ವಿತ್ ದಿ ಪ್ರೊಡಕ್ಷನ್ ಆರ್ ಪರ್ಚೇಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ದಿ ಪರ್ಪಸ್ ಆಫ್ ಸೇಲ್ ಎಟ್ ಎ ಪ್ರಾಫಿಟ್. ಅಂದರೆ ಬಿಸ್ನೆಸ್ ಅಂದರೆ ಐದರ್ ಪ್ರೊಡಕ್ಷನ್ ಆರ್ ಡಿಸ್ಟ್ರಿಬ್ಯೂಷನಲ್ಲಿ ಇನ್ವಾಲ್ವ್ ಆಗೋದು ಗೂಡ್ಸ್ ಆ್ಯಂಡ್ ಸರ್ವಿಸಸನ್ನು. ಅದನ್ನು ಪ್ರಾಫಿಟ್ ಮೋಟಿವ್ ಇಟ್ಕೊಂಡು ನಾವು ಆ್ಯಕ್ಟಿವಿಟೀಸನ್ನು ಪರ್ಫಾರ್ಮ್ ಮಾಡ್ತೇವೆ. ಅದನ್ನು ನಾವು ಬಿಸ್ನೆಸ್ ಅಂತ ಕರಿತೀವಿ ಪ್ರಾಕ್ಟಿಕಲಿ. ಸೊ ನಾವು ಕಾಮರ್ಸ್ ಪರ್ಸ್ಪೆಕ್ಟಿವಿಂದ ನೋಡೋದಾದರೆ ಬಿಸ್ನೆಸ್ ಅಂದರೆ ಎನಿ ಆ್ಯಕ್ಟಿವಿಟಿ ವಿಚ್ ಇನ್ವಾಲ್ವ್ಸ್ ಟ್ರಾನ್ಸ್ಫರ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಪ್ರಾಫಿಟ್. ಇದನ್ನು ನಾವು ಬಿಸ್ನೆಸ್ ಅಂತ ಹೇಳ್ಬೋದು. ಯಾವುದೇ ಒಂದು ಆ್ಯಕ್ಟಿವಿಟಿ ಅದು ನಾವು ಪ್ರಾಫಿಟ್ ಪರ್ಪಸ್ಗೋಸ್ಕರ ಗೂಡ್ಸ್ ಅಥವಾ ಸರ್ವಿಸನ್ನು ಅದಲು ಬದಲು ಮಾಡ್ಕೋತೀವಲ್ಲ, ಅದನ್ನು ಬಿಸ್ನೆಸ್ ಅಂತ ಕರಿಬಹುದು, ವ್ಯವಹಾರ. ಹಾಗೆ ಕೆಲವು ಡೆಫಿನೇಷನ್ಗಳನ್ನು ಕೊಟ್ಟಿದ್ದಾರೆ. ಇನ್ ದಿ ವರ್ಡ್ಸ್ ಆಫ್ ಉರ್ವಿಕ್ ಆ್ಯಂಡ್ ಹಂಟ್, ಬಿಸ್ನೆಸ್ ಈಸ್ ಎನಿ ಎಂಟರ್ಪ್ರೈಸ್ ವಿಚ್ ಮೇಕ್ಸ್, ಡಿಸ್ಟ್ರಿಬ್ಯೂಟ್ಸ್ ಆರ್ ಪ್ರೊವೈಡ್ಸ್ ಎನಿ ಆರ್ಟಿಕಲ್ ಆರ್ ಸರ್ವಿಸ್ ವಿಚ್ ಅದರ್ ಮೆಂಬರ್ಸ್ ಆಫ್ ದಿ ಕಮ್ಯುನಿಟಿ ನೀಡ್ ಆ್ಯಂಡ್ ಆರ್ ವಿಲ್ಲಿಂಗ್ ಟು ಪೇ ಫಾರ್. ಅಂದರೆ ಯಾವುದೇ ಆರ್ಟಿಕಲ್ ಅಥವಾ ಸರ್ವಿಸನ್ನು ಕೊಡುತ್ತೆ, ಅದರ್ ಮೆಂಬರ್ ಆಫ್ ಅಂದರೆ ಜನರು ಅದರ ನೀಡಲ್ಲಿರ್ತಾರೆ ಮತ್ತು ಅದಕ್ಕೆ ದುಡ್ಡು ಕೊಡೋದಕ್ಕೆ ರೆಡಿ ಇರ್ತಾರೆ. ಅದನ್ನು ಯಾವ ಎಂಟರ್ಪ್ರೈಸ್ ಕೊಡುತ್ತೋ ಅದು ಬಿಸ್ನೆಸ್ಸಲ್ಲಿ ಇದೆ ಅಂತ ಹೇಳ್ಬೋದು ಅಂತ ಹೇಳ್ತಾರೆ. According to Professor R.N. Owens, business is an enterprise engaged in the production and distribution of goods for sale in a market or the rendering of service for a price. Production and distribution of goods and services ಅಲ್ಲಿ ಇರುತ್ತೆ. ಅದು ಪ್ರಾಫಿಟಿಗೋಸ್ಕರ ಆ ಕೆಲಸವನ್ನು ಮಾಡ್ತಾ ಇರುತ್ತೆ. ಅದನ್ನು ನಾವು ಬಿಸ್ನೆಸ್ ಅಂತ ಕರಿತೀವಿ. ನೀವು ಉದಾಹರಣೆ ನೋಡಿ, ಒಂದು ಅಂಗಡಿ ಇದೆ ಅಂತ ಇಟ್ಕೊಳ್ಳಿ, ಅವ್ರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಿ. ಅವ್ರು ಏನು ಮಾಡ್ತಾರೆ, ಗೂಡ್ಸನ್ನು ಬೇರೆಯವರಿಂದ ತಗೊಳ್ತಾರೆ, ಕಸ್ಟಮರಿಗೆ ಕೊಡ್ತಾರೆ. ಅದರಲ್ಲಿ ಅವರಿಗೆ ಎಷ್ಟು ಪ್ರಾಫಿಟ್ ಇರುತ್ತೆ. ಅವ್ರು ಹಾಗೆ ಮಾಡ್ತಾ ಇರಲ್ಲ, ಅವ್ರಿಗೆ ಅದರ ಲಾಭ ಇರುತ್ತೆ. ಲಾಭದ ಉದ್ದೇಶಕ್ಕಾಗಿ ಅವ್ರು ಮಾಡೋದು ಅದನ್ನು ಅಲ್ವಾ. ಹಾಗಾಗಿ ಲಾಭದ ಉದ್ದೇಶಕ್ಕಾಗಿ ನಾವು ಗೂಡ್ಸ್ ಅಥವಾ ಸರ್ವಿಸನ್ನು ಪ್ರೊವೈಡ್ ಮಾಡ್ತಾ ಇದ್ದರೆ ಅದನ್ನು ನಾವು ಬಿಸ್ನೆಸ್ ಅಂತ ಕರಿತೇವೆ. ಇಷ್ಟನ್ನು ನೀವು ತಿಳ್ಕೊಬೇಕು. ಅಂಗಡಿದೆ ತಗೊಳ್ಳಿ, ಅವರು ಸಪ್ಲೈಯರಿಂದ ಗೂಡ್ಸನ್ನು ತಗೊಳ್ತಾರೆ, ನಿಮಗೆ ಕೊಡ್ತಾರೆ. ಒಂದು ಸೋಪು ಅಂತ ಇಟ್ಕೊಳ್ಳಿ, ಈ ವ್ಯಾನಲ್ಲೆಲ್ಲ ಬಂದು ಹೋಲ್ಸೇಲಲ್ಲಿ ಅವರಿಗೆ ಸೋಪನ್ನು ಸಪ್ಲೈ ಮಾಡ್ತಾರೆ. ಅವರದನ್ನು ತಗೊಂಡು ಅವ್ರಿಗೆ 10 ರೂಪಾಯಿಗೆ ಸೋಪ್ ಬಂದರೆ ನಿಮಗೆ 12 ರೂಪಾಯಿ ಕೊಡ್ತಾರೆ. 2 ರೂಪಾಯಿ ಅವ್ರಿಗೆ ಲಾಭ ಆಗುತ್ತೆ. ಹಾಗೆ ಅವರೊಂದು ಬಿಸ್ನೆಸ್ಸಲ್ಲಿದ್ದಾರೆ ಅಂತ, ದೇ ಆರ್ ಇಂಟು ಟ್ರೇಡಿಂಗ್ ಬಿಸ್ನೆಸ್. ಹೀಗೆ ಇದನ್ನು ನಾವು ಬಿಸ್ನೆಸ್ ಅಂತ ಕರಿತೇವೆ. ಇನ್ ದಿ ವರ್ಡ್ಸ್ ಆಫ್ L.R. Dixie, business is a form of activity pursued primarily with the object of earning profits for the benefit of those on whose behalf the activity is conducted. ಇವರು ಅದೇ ಥರ ಹೇಳಿದ್ದಾರೆ, primarily the object of earning profit for the benefit of those on whose behalf the activity is conducted. ಇದು ಆಯಿತು. ಇನ್ನು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್ ಅನ್ನು ನೋಡೋದಾದರೆ, ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ. Every business is an economic activity leading to the creation of utility of one kind or another. ಯುಟಿಲಿಟಿ ಅಂದರೆ ಉಪಯುಕ್ತತೆ ನೋಡಿ, ಬಿಸ್ನೆಸ್ಸಿಂದ ಇಸ್ ಆನ್ ಎಕನಾಮಿಕ್ ಆ್ಯಕ್ಟಿವಿಟಿ. ಇದು ಉಪಯುಕ್ತತೆ ಹೇಗೆ, ಕನ್ಸ್ಯೂಮರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಗೂಡ್ಸ್ ಸಿಗ್ತದೆ, ಟ್ರೇಡರಿಗೆ ಪ್ರಾಫಿಟ್ ಬರ್ತದೆ. ಇವೆರಡೂ ಉಪಯುಕ್ತತೆ ಇದೆ ಇದರಲ್ಲಿ ಅಲ್ವಾ. ಎಕನಾಮಿಕ್ ಆ್ಯಕ್ಟಿವಿಟಿ ಆಗುತ್ತೆ ಹಾಗಾಗಿ ಅದು. For instance, when a manufacturer converts raw materials into finished goods, he undertakes
a business, an economic activity leading to the creation of farm utility. ಫಾರ್ಮ್ ಯುಟಿಲಿಟಿ ನೋಡಿ, ಇದು ಚೆನ್ನಾಗಿ ಹೇಳಿದ್ದಾರೆ. ಇದನ್ನು ಮ್ಯಾನುಫ್ಯಾಕ್ಚರು ಯಾವ ರಾ ಮೆಟೀರಿಯಲ್ಸ್ ತೊಗೊಳ್ತಾರೆ, ಆ ರಾ ಮೆಟೀರಿಯಲ್ಸು ಎಂಡ್ ಕಸ್ಟಮರಿನ ನೀಡನ್ನು ಸ್ಯಾಟಿಸ್ಫೈ ಮಾಡಲ್ಲ. ಆದರೆ ಯಾವಾಗ ಆ ರಾ ಮೆಟೀರಿಯಲ್ನ ಫಾರ್ಮನ್ನು ಅವನು ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಮಾಡ್ತಾನೋ ಆಗ ಅದು ಎಂಡ್ ಕಸ್ಟಮರಿನ ನೀಡನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಅದು ಆವಾಗ ಫಾರ್ಮ್ ಯುಟಿಲಿಟಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅದರಲ್ಲಿ ಫಾರ್ಮ್ ಯುಟಿಲಿಟಿ ಕ್ರಿಯೇಟ್ ಆಗೋದು ಅಂದರೆ ಹೇಗೆ? ಅದು ಈಗ ಯಾವುದೇ ಒಂದು ಪ್ರಾಡಕ್ಟನ್ನು ತೊಗೊಳ್ಳೋಣ, ಇಲ್ಲ ಮೊಬೈಲ್ ಫೋನನ್ನು ತೊಗೊಳ್ಳೋಣ. ರಾ ಮೆಟೀರಿಯಲ್ಸ್ ಏನು? ಅದಕ್ಕೆ ನಿಮ್ಮ ಡಿಸ್ಪ್ಲೇ, ಕ್ಯಾಮ್ರಾ, ಆಪ್ರೇಟಿಂಗ್ ಸಿಸ್ಟಮ್ಮು ಮತ್ತು ಏನೇನೋ ಇರುತ್ತಲ್ಲ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು, ಬಾಡಿ, ಅವೆಲ್ಲ ಸೇರಿ ಅದು ರಾ ಮೆಟೀರಿಯಲ್ಸು. ಅದರಿಂದ ಅವರು ಒಂದು ಮೊಬೈಲ್ ಫೋನನ್ನು ತಯಾರು ಮಾಡ್ತಾರೆ. ಆ ಮೊಬೈಲ್ ಫೋನ್ ಕಂಪ್ಲೀಟಾಗಿ ತಯಾರಾದಮೇಲೆ ನಮಗದು ಯೂಸಿಗೆ ಬರುತ್ತೆ. ಆಗ ಅದು ಫಾರ್ಮ್ ಯುಟಿಲಿಟಿ ಕ್ರಿಯೇಟ್ ಆಯಿತು ಮ್ಯಾನುಫ್ಯಾಕ್ಚರ್ನಿಂದ. ಅವರು ಬೇರೆ ಬೇರೆ ರಾ ಮೆಟೀರಿಯಲ್ಸಿಂದ ಡಿಸ್ಪ್ಲೇ, ಕ್ಯಾಮ್ರಾ, ಮದರ್ ಬೋರ್ಡ್ರಿಂದ ಮಾಡ್ತಾರೆ. ಬರೀ ಮದರ್ ಬೋರ್ಡಿಂದ ನಮಗೆ ಸಿಗಲ್ಲ ಯುಟಿಲಿಟಿ. ಸೊ ದೇ ಕ್ರಿಯೇಟ್ ಫಾರ್ಮ್ ವಿಚ್ ಸ್ಯಾಟಿಸ್ಫೈಸ್ ಅವರ್ ನೀಡ್. ಹಾಗೆ similarly, when a transport company carries goods from one place to another, it undertakes a business, an economic activity leading to the creation of place utility. Place utility, transport business. ಹೇಗೆ ಯಾವುದೋ ಪ್ರದೇಶಕ್ಕೆ ಹೋಗಬೇಕಾಗಿರ್ತದೆ, ಅಲ್ಲಿ ಹೋಗೋ ನೀಡನ್ನು ಟ್ರಾನ್ಸ್ಪೋರ್ಟ್ ಕಂಪ್ನಿಗಳು ಬಗೆಹರಿಸ್ತವೆ. ಹೇಗೆ? ನೀವು ಯಾವುದೋ ಒಂದು ಊರಿಗೆ ಹೋಗಬೇಕಾಗ್ತದೆ ಅಂದರೆ ಬಸ್ಸಿಗೆ ಹೋಗ್ತೀರಾ. ಆ ಬಸ್ ಏನು ಕೆಲಸ ಮಾಡ್ತದೆ? ನಿಮ್ಮ ಪ್ಲೇಸ್ ಅಲ್ಲಿಗೆ ಹೋಗೋವಂಥ ನೀಡಿದೆಯಲ್ಲ ಅದನ್ನು ಸ್ಯಾಟಿಸ್ಫೈ ಮಾಡುತ್ತೆ. ಸೊ ಇಟ್ ಕ್ರಿಯೇಟ್ಸ್ ಪ್ಲೇಸ್ ಯುಟಿಲಿಟಿ. So also, when a cold storage company stores some commodities in winter and sells them in summer, it undertakes a business, an economic activity leading to the creation of time utility. Warehouse, ಅದು ಗೂಡ್ಸ್ ಹಾಳಾಗ್ತಿದ್ದಂಗೆ ಅದನ್ನು ಸೇವ್ ಮಾಡಿ ಇಟ್ಕೊಂಡಿರುತ್ತೆ. ಡಿಮ್ಯಾಂಡ್ ಇರುವಾಗ ಅದನ್ನು ಹೊರಗೆ ಬಿಡುತ್ತೆ. ಅಂದರೆ ಅದು ಟೈಮ್ ಯುಟಿಲಿಟಿನ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಹೀಗೆ ಇದು ಬಿಸ್ನೆಸ್ ಅನ್ನೋದು ಹೀಗೆ ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ. ಸೇಲ್, ಟ್ರಾನ್ಸ್ಫರ್ ಆರ್ ಎಕ್ಸ್ಚೇಂಜ್ ಫಾರ್ ವ್ಯಾಲ್ಯೂ. ಸೇಲ್ ಅಂದರೆ ನಾವು ಸೇಲ್ ಫಾರ್ ವ್ಯಾಲ್ಯೂಗೋಸ್ಕರ, ಒಂದು ಮೌಲ್ಯಕ್ಕೋಸ್ಕರನೇ ಅದನ್ನು ಸೇಲ್ ಮಾಡ್ತೀವಿ. ಈಗ ಒಂದು ಗೂಡ್ಸನ್ನು ಕೊಡ್ತಾ ಇದ್ದೀನಿ ಅಂದರೆ 10 ರೂಪಾಯಿದು ಪೆನ್ನು ಸೇಲ್ ಮಾಡ್ತಾ ಇದ್ದೀನಿ ಅಂದರೆ 10 ರೂಪಾಯಿ ಇಸ್ಕೋತಾ ಇದ್ದೀನಿ ಅವನ ಹತ್ರ ಅಂತ ಅರ್ಥ. ಸೊ ಅಲ್ಲಿ ಟ್ರಾನ್ಸ್ಫರ್ ಆರ್ ಎಕ್ಸ್ಚೇಂಜ್ ಆಫ್ ವ್ಯಾಲ್ಯೂ ಆಯಿತು. 10 ರೂಪಾಯಿ ಪೆನ್ನನ್ನು ಅವನಿಗೆ ಕೊಟ್ಟೆ, 10 ರೂಪಾಯಿಯನ್ನು ನಾನು ತಗೊಂಡೆ ವಾಪಸ್. ಡೀಲಿಂಗ್ ಇನ್ ಗೂಡ್ಸ್ ಆರ್ ಸರ್ವಿಸಸ್. ಬಿಸ್ನೆಸ್ ಕನ್ಸಿಸ್ಟ್ಸ್ ಆಫ್ ಡೀಲಿಂಗ್ ಇನ್ ಗೂಡ್ಸ್ ಆರ್ ಸರ್ವಿಸಸ್. The term goods may be consumer goods like clothes, shoes, toothbrush, toothpaste, or producer goods or capital goods like tools and machinery. The term services refer to intangible and invisible items like transportation, insurance, banking, supply of electricity, gas or water. ಇದು ಗೂಡ್ಸ್ ಅಥವಾ ಸರ್ವಿಸ್ ಆಗಿರ್ಬೋದು ಅಂತ ಹೇಳ್ತಾರೆ. ಗೂಡ್ಸು ಐದರ್ ಇಟ್ ಮೇ ಬಿ ಕನ್ಸ್ಯೂಮರ್ ಗೂಡ್ಸ್ ಆರ್ ಪ್ರೊಡ್ಯೂಸರ್ ಗೂಡ್ಸ್. ಕನ್ಸ್ಯೂಮರ್ ಗೂಡ್ಸ್ ಅಂದರೆ ಎಂಡ್ ಕನ್ಸ್ಯೂಮರ್ ಏನು ಯೂಸ್ ಮಾಡ್ತಾರೆ ಅದು. ಪ್ರೊಡ್ಯೂಸರ್ ಗೂಡ್ಸ್ ಅಂದರೆ ಈ ರಾ ಮೆಟೀರಿಯಲ್ಸನ್ನು ಸಪ್ಲೈ ಮಾಡ್ತಾರಲ್ಲ ಅದು. ಉದಾಹರಣೆಗೆ ಬಟ್ಟೆ, ಶೂ, ಟೂತ್ ಬ್ರಷ್ ಇವೆಲ್ಲ ಕನ್ಸ್ಯೂಮರ್ ಗೂಡ್ಸ್ ಆಗುತ್ತೆ. ಕ್ಯಾಪಿಟಲ್ ಗೂಡ್ಸ್ ಆದರೆ ಏನು? ಕ್ಯಾಪಿಟಲ್ ಗೂಡ್ಸ್ ಅಂದರೆ ಮಷಿನರಿ, ಇವೆಲ್ಲ ಕ್ಯಾಪಿಟಲ್ ಗೂಡ್ಸ್ ಆಗುತ್ತೆ. ಮಷಿನರಿ ಅಂದರೆ ಅದು ಪ್ರೊಡಕ್ಷನ್ ಪರ್ಪಸ್ಸಿಗೋಸ್ಕರ ಯೂಸ್ ಮಾಡ್ತಾರೆ, ಅದು ಕ್ಯಾಪಿಟಲ್ ಗೂಡ್ಸ್ ಆಗುತ್ತೆ. ಪ್ರೊಡ್ಯೂಸರ್ ಗೂಡ್ಸ್ ಅಂದರೆ ಅದು ರಾ ಮೆಟೀರಿಯಲ್ಸ್ ಇವೆಲ್ಲ ಇರುತ್ತಲ್ಲ ಅದು ಪ್ರೊಡ್ಯೂಸರ್ ಗೂಡ್ಸ್ ಆಗುತ್ತೆ. ಅದು ಎಂಡ್ ಯೂಸಿಗೆ ಬರೋಲ್ಲ, ಬಟ್ ಪ್ರೊಡಕ್ಷನ್ ಮಾಡೋದಕ್ಕೆ ಯೂಸ್ ಆಗುತ್ತೆ ಅದು. ಹಾಗೆ ಸರ್ವಿಸಸ್ ರೆಫರ್ಸ್ ಟು ಇಂಟ್ಯಾಂಜಿಬಲ್ ಆ್ಯಂಡ್ ಇನ್ವಿಸಿಬಲ್ ಐಟಮ್ಸ್. ಅದು ಕಾಣೋದಿಲ್ಲ, ಇಂಟ್ಯಾಂಜಿಬಲ್ ಆ್ಯಂಡ್ ಇನ್ವಿಸಿಬಲ್ ಐಟಮ್ಸ್. ಈಗ ಟ್ರಾನ್ಸ್ಪೋರ್ಟೇಷನ್ನ ನಾವು ಅಲ್ಲಿ ಹೋಗಬೇಕಷ್ಟೇ, ಬಸ್ಸಲ್ಲಿ ಅದನ್ನು ತೊಗೊಳ್ಳೋದು ಅಂತ ಇಲ್ಲ, ಬಸ್ಸಲ್ಲಿ ಹೋಗ್ಬೇಕು ನಾವು ಅಷ್ಟೇ. ಇನ್ಶೂರೆನ್ಸ್ ಅಷ್ಟೇ, ಇನ್ಶೂರೆನ್ಸ್ ಪಾಲಿಸಿ ತೊಗೊಂಡಿದ್ದು ಕಾಣಿಸಲ್ಲ, ಗೂಡ್ಸ್ ಅಲ್ಲ ಅದು. ಇನ್ಶೂರೆನ್ಸ್ ಪಾಲಿಸಿ ತೊಗೊಳ್ಳಿ ಅಂತ ಹಿಂಗೆ ಕೊಡೋಕ್ಕೆ ಬರಲ್ಲ, ಅದು ಪಾಲಿಸಿ. ಬ್ಯಾಂಕಿಂಗ್, ಸಪ್ಲೈ ಆಫ್ ಎಲೆಕ್ಟ್ರಿಸಿಟಿ, ಗ್ಯಾಸ್ ಆರ್ ವಾಟರ್. ಎಲೆಕ್ಟ್ರಿಸಿಟಿ ಸಪ್ಲೈ ಅದು ಸರ್ವಿಸ್ಸು, ವಾಟರ್ ಸಪ್ಲೈ ಅದು ಒಂದು ಸರ್ವಿಸ್ಸು. ಹೀಗೆ ರೆಕರೆನ್ಸ್ ಆಫ್ ಡೀಲಿಂಗ್ ಆರ್ ಟ್ರಾನ್ಸಾಕ್ಷನ್ಸ್. ಬಿಸ್ನೆಸ್ ಇನ್ವಾಲ್ವ್ಸ್ ಡೀಲಿಂಗ್ ಇನ್ ಗೂಡ್ಸ್ ಆರ್ ಸರ್ವಿಸಸ್ ರೆಕರೆಂಟ್ಲಿ ಆರ್ ರೆಗ್ಯುಲರ್ಲಿ, ಅಂದರೆ ಕಂಟಿನ್ಯೂಸ್ ಆಗಿ ರನ್ ಆಗ್ತಾ ಇರುತ್ತೆ ಅಂತ. ಆ್ಯಂಡ್ ಇಸೋಲೇಟೆಡ್ ಡೀಲಿಂಗ್ ಇನ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ cannot constitute business. For instance, if a person keeps stock of television sets and conducts a series of sales of television sets, it becomes a business.
On the other hand, if a person sells his household television set and makes some profit, it cannot constitute a business. ಅಂದರೆ ಒಂದು ಅಂಗಡಿ ಇರುತ್ತೆ, ಅವರು ಟೆಲಿವಿಷನ್ಗಳನ್ನ ತೊಗೊಳ್ತಾ ಇರ್ತಾರೆ, ಸೇಲ್ ಮಾಡ್ತಾ ಇರ್ತಾರೆ, ಅದು ಬಿಸ್ನೆಸ್ ಆಗುತ್ತೆ. ಆದರೆ ನಮ್ಮ ಮನೇಲಿರೋ ಟೆಲಿವಿಷನನ್ನು ನಾನು ಸೇಲ್ ಮಾಡ್ತೀನಿ, ಪ್ರಾಫಿಟಿಗೆ ಸೇಲ್ ಮಾಡ್ತೀನಿ, ಆದರೆ ಅದು ಬಿಸ್ನೆಸ್ ಅನ್ಸ್ಕೊಳ್ಳೋಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. Profit motive is an important feature of a business. That is, business is conducted with the object of making profit. ಪ್ರಾಫಿಟ್ ಮಾಡೋದಕ್ಕೋಸ್ಕರ, ಲಾಭ ಮಾಡೋದಕ್ಕೋಸ್ಕರನೇ ಬಿಸ್ನೆಸ್ ಮಾಡೋದು ಅಂತ ಹೇಳ್ತಾ ಇದೆ. ಅದು ಎಲಿಮೆಂಟ್ ಆಫ್ ರಿಸ್ಕ್ ಅಂತ ಇದೆ. ರಿಸ್ಕ್ ಇರದೇ ಇರುತ್ತೆ, ಯಾವುದೇ ಬಿಸ್ನೆಸ್ ಎಲ್ಲರೂ ರಿಸ್ಕ್ ಇರುತ್ತೆ. ನಿಮಗೆ ದುಡ್ಡು ತೊಗೊಂಡವರು ದುಡ್ಡು ಕೊಡದೇ ಇರ್ಬೋದು, ಸಪ್ಲೈಯರು ಮೋಸ ಮಾಡ್ಬೋದು, ನಮಗೆ ಗೂಡ್ಸ್ ಕೊಡೋನು, ಇಲ್ಲ ಅಂದರೆ ಗೂಡ್ಸು ಸೇಲ್ ಆಗದೇ ನಮ್ಮ ಅಂಗಡಿಲೇ ಬಿದ್ದಿರಬಹುದು. ಹೀಗೆ ಇವೆಲ್ಲ ರಿಸ್ಕ್ ಇದೆ, ಎಲಿಮೆಂಟ್ ಆಫ್ ರಿಸ್ಕ್. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ದುಡ್ಡು ಒಂದು ಅಂಗಡಿ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೆ ಎಷ್ಟು ಫರ್ನಿಚರ್ಸು, ಇನ್ಷಿಯಲ್ ನಾವು ಗೂಡ್ಸನ್ನು ತೊಗೊಳ್ಳೋದು, ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಅದು ಎಂಟರ್ಪ್ರಿನರ್ಶಿಪ್. ಎವ್ರಿ ಬಿಸ್ನೆಸ್ ರಿಕ್ವೈರ್ಸ್ ಆ್ಯನ್ ಎಂಟರ್ಪ್ರಿನಿಯರ್. ಅಂದರೆ ಯಾರೋ ಒಬ್ಬ ಬೇಕು ಅದನ್ನು ಇನಿಷಿಯೇಟ್ ತೊಗೊಳೋದಕ್ಕೆ. ಈಗ ನೀವು ಒಂದು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀರಿ ಅಂದರೆ ಯು ವಿಲ್ ಬಿ ಆನ್ ಎಂಟರ್ಪ್ರಿನಿಯರ್ ಅಲ್ವಾ. ಸೊ ಒಬ್ಬ ಎಂಟರ್ಪ್ರಿನಿಯರ್ ಬೇಕಾಗುತ್ತೆ, ಒಬ್ಬ ಇನಿಷಿಯೇಟ್ ತೊಗೊಳ್ಳೋನು ಬೇಕಾಗುತ್ತೆ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ. ನೀವು ಒಂದು ಅಂಗಡಿ ಸ್ಟಾರ್ಟ್ ಮಾಡ್ತೀರಾ ಅಂದರೆ ನೀವು ಎಂಟರ್ಪ್ರಿನಿಯರ್ ಆಗ್ತೀರಾ. ಹಾಗೆ ಎವ್ರಿ ಬಿಸ್ನೆಸ್ ರಿಕ್ವೈರ್ಸ್ ಆ್ಯನ್ ಎಂಟರ್ಪ್ರಿನಿಯರ್. ದಟ್ ಈಸ್, ದೇರ್ ಮಸ್ಟ್ ಬಿ ಸಮ್ಒನ್ ಟು ಟೇಕ್ ದಿ ಇನಿಷಿಯೇಟಿವ್ ಫಾರ್ ಎಸ್ಟಾಬ್ಲಿಷಿಂಗ್ ದಿ ಬಿಸ್ನೆಸ್. ಸಚ್ ಪರ್ಸನ್ ಈಸ್ ಕಾಲ್ಡ್ ಆ್ಯನ್ ಎಂಟರ್ಪ್ರಿನಿಯರ್. ಹೀಗೆ ಇದು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬಿಸ್ನೆಸ್. BS ರಾಮನ್ ಅವರ ಬುಕ್ಕಲ್ಲಿ ಇರ್ತಕ್ಕಂಥದ್ದು ಹೇಳಿದ್ದೀನಿ. ಧನ್ಯವಾದಗಳು. ನಿಮ್ಗೆ ಯಾವುದೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಧನ್ಯವಾದ.